ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕಿಚನ್. ನಾನಿವತ್ತು ಚಿಕನ್ 65 ಮಾಡ್ಕೊಂಡಿದ್ದೇನೆ. ತುಂಬ ಒಳ್ಳೆಯದಾಗ್ತದೆ. ಅದನ್ನು ಹೇಗೆ ಮಾಡ್ಕೊಂಡು ಅಂತೇಳಿ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ. ನಾನು ನೋಡಿ ಇಲ್ಲಿ ಚಿಕನ್ ತೊಗೊಂಡಿದ್ದೇನೆ 1 ಕಿಲೋ ಅಷ್ಟು. ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೇನೆ. ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡ್ರೆ ಆಯಿತು. ಅಕ್ಕಿ ಹಿಟ್ಟು 2.5 ಚಮಚ, ಅಂದರೆ ದೊಡ್ಡ ಸ್ಪೂನಲ್ಲಿ ಹಾಕಿದ್ದು. ಆಮೇಲೆ ಮೈದಾ ಹುಡಿ ಹಾಕ್ತೇನೆ, ಅದು ಸಹ 2.5 ಸ್ಪೂನು. ಆಮೇಲೆ ಕಾರ್ನ್ಫ್ಲೋರು, ಅದು 2 ಸ್ಪೂನ್ ತೊಗೊಂಡಿದ್ದೇನೆ, 2 ಸ್ಪೂನು. ರೈಸ್ ಫ್ಲೋರ್ ಮತ್ತು ಮೈದಾ 2.5 ಕಾರ್ನ್ಫ್ಲೋರ್ ಮಾತ್ರ 2 ಸ್ಪೂನ್ ತೊಗೊಂಡಿದ್ದೇನೆ. ಸ್ವಲ್ಪ ಡಿಫ್ರೆಂಟಾಗಿ ನಾನು ಮಾಡ್ಕೊಂಡಿದ್ದು, ತುಂಬ ಒಳ್ಳೆಯದಾಗ್ತದೆ ಈ ಥರ ಮಾಡಿಕೊಂಡ್ರೆ. ನೋಡಿ, ನಾನು ನಿಂಬೆಹಣ್ಣಿದು ರಸ ಹಾಕ್ತಾ ಇದ್ದೇನೆ. ಒಂದು ಸಣ್ಣ ನಿಂಬೆಹಣ್ಣಿದು ಫುಲ್ ರಸ ಸಹ ಹಾಕ್ಕೊಂಡಿದ್ದೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಂಡಿದ್ದೇನೆ ನಾನು. ಇದು ವಿದೌಟ್ ಬೋನ್ ಅಂದರೆ ಬೋನ್ಲೆಸ್ ಅಲ್ಲಿ ಸಹ ಮಾಡ್ಕೊಳ್ಬೋದು, ವಿತ್ ಬೋನ್ ಸಹ ಮಾಡ್ಕೊಳ್ಬೋದು. ನಾನೀಗ ಕಾಳು ಮೆಣಸು ಹುಡಿ ಹಾಕ್ಕೊಂಡೆ. ಪೆಪ್ಪರ್ ಪೌಡರ್ ಒಂದು 1/2 ಟೀ ಸ್ಪೂನ್ ಅಷ್ಟು, ಮತ್ತು ರೆಡ್ ಚಿಲ್ಲಿ ಪೌಡರ್ ಖಾರಕ್ಕೆ ನಾನಿಲ್ಲಿ 4 ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೇನೆ. ಆಮೇಲೆ ಟರ್ಮರಿಕ್ 1/4 ಟೀ ಸ್ಪೂನು, ನೋಡಿ ಗರಂ ಮಸಾಲ ಪೌಡರ್ 1 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊಂಡೆ. ನಾನು ಹೇಳಿದೆಲ್ಲ ಸ್ವಲ್ಪ ಡಿಫ್ರೆಂಟಾಗಿ ನಾನು ಮಾಡ್ತಾಯಿದ್ದೇನೆ, ಹಾಗಾಗಿ ಫುಲ್ ವಿಡಿಯೋ ನೋಡಿ. ನಾನು ಇಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡೆ 1 ಟೀ ಸ್ಪೂನಷ್ಟು, ಅಂದರೆ ಕಲ್ಲರಿಗೋಸ್ಕರ. ಅದಿಲ್ಲ ಅಂತ ಹೇಳಿದರೆ ನಿಮಗೆ ಕಲ್ಲರ್ ಹಾಕೋದಿದ್ರೆ ಕಲ್ಲರ್ ಪೌಡರ್ ಸಹ ಹಾಕ್ಕೊಳ್ಬೋದು, ಅಂದರೆ ಫುಡ್ ಕಲರು. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡೆ 1 ಸ್ಪೂನಷ್ಟು. ಈಗ ಒಂದು ಮೊಟ್ಟೆ ಹಾಕ್ಕೊಳ್ತೇನೆ, ಒಂದು ಎಗ್ ಸಾಕಾಗ್ತದೆ. ಅದನ್ನೀಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೇನೆ. ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು, ಒಂದೇ ನೀರು ಹಾಕಿ ತೆಳುವಾಗಿ ಹೋಗ್ಬೋದು. ಮತ್ತೆ ನೋಡಿ, ಇಷ್ಟು ದಪ್ಪ ಇದ್ರೆ ಸಾಕು. ಇದನ್ನೀಗ ಒಂದು 1/2 ಅವರ್ ಇಟ್ಕೊಳ್ಬೇಕಾಗ್ತದೆ. ಹೊರಗಡೆ ಫ್ರಿಜ್ಜಲ್ಲಿ ಇಡಬೇಕಂತೇನಿಲ್ಲ, ಹೊರಗಡೆ ಇಟ್ಟರೆ ಆಗ್ತದೆ. ನಾನಿಲ್ಲಿ 1/2 ಅವರ್ ಆದಮೇಲೆ ಎಣ್ಣೆ ಸಹ ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೇನೆ. ಎಣ್ಣೆ ಸಹ ಬಿಸಿ ಆಗಿದೆ. ನೋಡಿ, ಅದರಲ್ಲಿ ನಾನು ಪೀಸಸ್ ಹಾಕ್ಕೊಳ್ತಾ ಇದ್ದೇನೆ ಫ್ರೈ ಮಾಡ್ಕೊಳ್ಳಿಕ್ಕೆ. ಎಣ್ಣೆ ಒಳ್ಳೆ ಕಾದಿರಬೇಕು. ಕಾದ ಮೇಲೆ ಒಂದು ಇದು ಹೈ ಮತ್ತು ಮೀಡಿಯಂ ಫ್ಲೇಮ್ ಮಿಡ್ಲಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ.
ನಾನು ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಳ್ತಾ ಇದ್ದೇನೆ. ಒಂದು ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.